ಚರ್ಚೆ ಮುಂದುವರಿಸ್ತಾ ಹೋಗ್ತೀವಿ. ನಾವು ಯಾವುದೇ ಸಮಸ್ಯೆ ಆದರೂ ಮೊದಲು ಅದನ್ನು ರೂಟ್ ಲೆವೆಲಲ್ಲೇ ಅದಕ್ಕೆ ಸೊಲ್ಯೂಷನ್ ಕಂಡು ಹಿಡಿದ್ಬಿಟ್ರೆ ಬಹುಶಃ ದೊಡ್ಡ ಮಟ್ಟಕ್ಕೆ ಹೋಗಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಕ್ಲೆನ್ಲಿನೆಸ್ ಅಂತ ಹೇಳಿ, ಐ ಡೋಂಟ್ ಥಿಂಕ್ ಸೊ. ಕೆಲವು ಪೌಲ್ಟ್ರಿ ಫಾರ್ಮ್ ಮಾತ್ರ ತುಂಬ ಕ್ಲೀನ್ ಆಗಿರುತ್ತೆ, ಕೆಲವು ಕಡೆ ಮೇಂಟೆನೆನ್ಸೇ ಇರೋದಿಲ್ಲ. ಸೊ ಅಂಥ ಜಾಗಗಳನ್ನು ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ. ಸೊ ಹೀಗಿರುವಾಗ FSSAI ಇರ್ಬೋದು, ISI ಇರ್ಬೋದು, ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನಾರ್ಥಕ ಆಗುತ್ತೆ. ಹೌದು, ಬಟ್ ಯಾವುದೇ ಫಾರ್ಮ್ ಆಗಲಿ, ಯಾವುದೇ ಲೈಫ್ ಸ್ಟಾಕ್ಸ್ ಆಗಲಿ, ಒಂದು ಸ್ಟಾರ್ಟ್ ಆಗಬೇಕು ಅಂತ ಅಂದರೆ ಅದಕ್ಕೊಂದಷ್ಟು ಸರ್ಟಿಫಿಕೇಷನ್ಸ್ ಇದ್ದರೆ ತುಂಬ ಒಳ್ಳೆಯದು. ಯಾಕೆಂದರೆ ಹೈಜೀನ್ ಸ್ಯಾನಿಟೇಷನ್ ಕಾಪಾಡಿಲ್ಲ ಅಂದ್ರೂ ಈ ಥರ ಮ್ಯೂಟೆಂಟ್ ಮೆಟಬಾಲಿಕ್ ಏನಿದೆ AOZ ಅಂತ ಆ್ಯಂಟಿಬಯೋಟಿಕ್ಕು, ಅದು ಆ ಮೊಟ್ಟೆಗಳಲ್ಲಿ ಸೇರ್ಪಡೆ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಹೈಜೀನ್ ಸ್ಯಾನಿಟೇಷನ್, ಈ ಕೋಳಿ ಪಿಚ್ಚಿಗೆ ಆಗಿರ್ಬೋದು, ಇದರಿಂದನೂ ಕೂಡ ಹಲವಾರು ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಇನ್ಫೆಕ್ಟ್ ಆಗೋವಂಥ ಬ್ಯಾಕ್ಟೀರಿಯಾ ಮೊಟ್ಟೆನಲ್ಲಿ ಸೇರ್ಪಡೆ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಂತ ನಾವು ಬರೀ ಫಾರ್ಮಿಂಗಲ್ಲೇ ತೊಂದರೆ ಆಗ್ತಾ ಇರೋದ್ರಿಂದ ಈ ಥರ ಆಗುತ್ತೆ ಅಂತಲೂ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಮೊಟ್ಟೆ ಆ್ಯಸ್ ಆಫ್ ಶೆಲ್ ಇರೋದ್ರಿಂದ ಇಟ್ ಹ್ಯಾಸ್ ಎ ವೆರಿ ಗುಡ್ ಪ್ರೊಟೆಕ್ಟಿವ್ ಲೇಯರ್. ಮೊಟ್ಟೆನ ಅಷ್ಟು ಈಸಿಯಾಗಿ ಹಾಳು ಮಾಡಲಿಕ್ಕಾಗಲಿ ಇದು ಮಾಡಲಿಕ್ಕಾಗಲಿ ಆಗೋದಿಲ್ಲ. ಮೊಟ್ಟೆ ಒಂದು ಸಲ ಮಾರ್ಕೆಟ್ಗೆ ಬಂದಮೇಲೆ, ಮೊಟ್ಟೆ ಒಂದು ಸಲ ಹಾಕಿದ್ಮೇಲೆ ಕೋಳಿ ಅದು 12 ದಿನದೊಳಗಡೆ ಕನ್ಸ್ಯೂಮ್ ಮಾಡೋದು ತುಂಬ ಇಂಪಾರ್ಟೆಂಟ್. 12 ದಿನ ಆದ ನಂತರ ಅದೇ ಮೊಟ್ಟೆಗಳನ್ನ ನೀರೊಳಗೆ ಹಾಕಿದ್ರೆ ಅವು ಫ್ಲೋಟ್ ಆಗ್ತವೆ. ಸೊ ಆ ಫ್ಲೋಟ್ ಆಗೋ ಮೊಟ್ಟೆಗಳಲ್ಲಾಗಲೇ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಮತ್ತು ಏರ್ ಸ್ಯಾಕ್ಸ್ ಅಂದರೆ ಶೆಲ್ ಕ್ವಾಲಿಟಿ ಕಮ್ಮಿಯಾಗಿ ಒಳಗಡೆ ಎಲ್ಲ ಏರಿನ ಅಂಶ, ಸ್ಯಾಕ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಅದರಲ್ಲೂ ಕೂಡ ಮೈಕ್ರೋಬಿಯಲ್ ಆಕ್ಟಿವಿಟಿ ಶುರು ಆಗುತ್ತೆ, ಬ್ಯಾಕ್ಟೀರಿಯಲ್ ಗ್ರೋತ್ ಆಗುತ್ತೆ. ಸೊ ಹಾಗಾಗಿ ತೇಲೋ ಅಂತ ಮೊಟ್ಟೆನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡೋದು. ಇನ್ನೊಂದು ಕೀರ್ತಿ ಅವರೇ, ಬಹಳಷ್ಟು ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಮೊಟ್ಟೆ ತಂದು ಫ್ರಿಜ್ ಅಲ್ಲಿ ಇಟ್ಬಿಡ್ತಾರೆ. ಒಂದ್ ವಾರ 10 ದಿವಸ ಆದ್ರೂ ಅದನ್ನ ಯೂಸ್ ಮಾಡಲ್ಲ, ಅದು ಹಾಗೆ ಫ್ರಿಜ್ ಅಲ್ಲಿ ಇರುತ್ತೆ, ಆಮೇಲೆ ಯಾವಾಗ್ಲೂ ಯೂಸ್ ಮಾಡ್ತಾರೆ. ಅಂಥದನ್ನೆಲ್ಲ ತೀರಾ ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈ ಲೈಫ್ ಸ್ಟಾಕ್ ಅಂದರೆ ಮೊಟ್ಟೆ ಆಗಿರ್ಬೋದು, ನಾನ್ ವೆಜ್ ಪದಾರ್ಥಗಳಾಗಿರ್ಬೋದು, ನಾನ್ ವೆಜ್ ನ ಫ್ರೋಸನ್ ನಾನ್ ವೆಜ್ ತಿಂತಾರೆ, ಫ್ರಿಜ್ ಅಲ್ಲಿ ಇಟ್ಕೊಂಡು 1-2-3 ಸಲ ಅದನ್ನ ಯೂಸ್ ಮಾಡ್ತಾರೆ. ಈವನ್ ರೆಡಿ ರಾ ಮೀಟ್ ಮಾತ್ರ ಅಲ್ಲ, ಫುಡ್ ಅಷ್ಟೇನೆ. ನಾನ್ ವೆಜ್ ಫುಡ್ ಏನಾದ್ರು ಪ್ರಿಪರೇಷನ್ ಆಗಿತ್ತು ಅಂದ್ರೆ ಅದನ್ನ ಒಂದು 2-3 ಡೇಸ್ ಫ್ರಿಜ್ ಅಲ್ಲಿ ಇಟ್ಕೊಂಡು ಕನ್ಸ್ಯೂಮ್ ಮಾಡೋರು ಕೂಡ ಮತ್ತೆ ಬಿಸಿ ಮಾಡಿ ತಿನ್ನೋದು, ಈ ತರ ಪದ್ಧತಿಗಳನ್ನೆಲ್ಲ ನಾವು ಸ್ಟಾಪ್ ಮಾಡಬೇಕು. ಈ ತರಗಳ ಪದ್ಧತಿಗಳಿಂದಾನೇ ನಮ್ಮ ಆರೋಗ್ಯ ಎಷ್ಟೋ ಹದಗೆಡ್ತಾ ಹೋಗುತ್ತೆ. ಅದು ಸ್ಪೆಷಲಿ ಹೊರಗಡೆ ಇಡಬಾರ್ದು. ಓಕೆ, ಇವಾಗೆಲ್ಲ ಫ್ರಿಜ್ ಅಲ್ಲಿ ಮೊಟ್ಟೆ ಇಡಕ್ಕೆ ಅಂತಾನೆ ಸೈಡ್ ಅಲ್ಲಿ ಜಾಗ ಬರುತ್ತಲ್ಲ, ಸೊ ಎಲ್ಲರೂ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಡ್ತಾರೆ. ಹೌದು. ಸೊ ಈ ಫ್ರೋಸನ್ ಎಗ್ ಆಗಿರ್ಬೋದು, ಇಲ್ಲ ಫ್ರೋಸನ್ ಚಿಕನ್ ಇದಾಗಿರ್ಬೋದು, ಇಂಥದನ್ನೆಲ್ಲ ನಾವು ಫ್ರಿಡ್ಜಲ್ಲಿ ಇಟ್ಟಾಗ ಆಂಟಿ ಮೈಕ್ರೋಬಿಯಲ್ ಗ್ರೋತ್ ಆಗ್ತಾ ಹೋಗುತ್ತೆ ಅದರಲ್ಲಿ. ಸೊ ಹಾಗಾಗಿ ಅದ್ರದ್ದು ಪೌಷ್ಟಿಕಾಂಶನೂ ಹಾಳಾಗುತ್ತೆ, ಅದರದ್ದು ಫಲವತ್ತತೆನೂ ಹಾಳಾಗುತ್ತೆ. ಅಷ್ಟೇ ಅಲ್ಲ, ಅಂಥದನ್ನು ನಾವು ಕನ್ಸ್ಯೂಮ್ ಮಾಡಿದ್ರೆ ಹಲವಾರು ರೋಗಗಳಿಗೆ ತುತ್ತಾಗ್ತೀವಿ. ಅಷ್ಟೇ ಅಲ್ಲ, ಮೊಟ್ಟೆ ಏನಾದರೂ ಹಾಳಾಗಿರೋ ಮೊಟ್ಟೆ ನಾವು ತಿಂದರೆ ಇಮಿಡಿಯೇಟಾಗಿ ಫುಡ್ ಪಾಯ್ಸನ್ ಆಗೋ ಸಾಧ್ಯತೆ ಇದೆ. ಹೊಟ್ಟೆ ನೋವು, ಹೊಟ್ಟೆ ಉಬ್ರ, ಗ್ಯಾಸ್ಟ್ರಿಕ್ ಇಶ್ಯೂ, ಈ ಥರ ಬ್ಲೋಟಿಂಗ್ ಸೆನ್ಸೇಷನ್ಸ್, ಕೆಲವೊಂದ್ಸಲ ಸೀರಿಯಸ್ ಫುಡ್ ಪಾಯ್ಸನ್ ಆಗೋ ಸಾಧ್ಯತೆಗಳೂ ಹೆಚ್ಚಾಗಿರುತ್ತೆ. ಏಕೆಂದರೆ ಮೊಟ್ಟೆನಲ್ಲಿ ಹೆಚ್ಚು ಪೌಷ್ಟಿಕಾಂಶ ಇದ್ದರೂ ಕೂಡ ದಟ್ ಈಸ್ ಈಸಿ ಫಾರ್ ದ ಇನ್ಫೆಕ್ಷನ್ ರೇಟ್. ಸೊ ಅಷ್ಟು ಬೇಗ ಮೊಟ್ಟೆ ಜಾಸ್ತಿ ತಿಂದ್ರೂ ಸ್ವಲ್ಪ ಡೈಜೆಷನ್ ಆಗೋಕ್ಕೆ, ಆ್ಯಸ್ ಇಟ್ ಆಸ್ ಎ ಗುಡ್ ಸೋರ್ಸ್ ಆಫ್ ಪ್ರೋಟೀನ್, ಲಾಂಗ್ ಟೈಮ್ ತಗೊಳುತ್ತೆ. ಸೊ ಅದ್ರ ಜೊತೆಗೆ ಇನ್ಫೆಕ್ಟೆಡ್ ಮೊಟ್ಟೆಗಳನ್ನ ನಾವು ಸೇವನೆ ಮಾಡಿಬಿಟ್ರೆ ಖಂಡಿತವಾಗೂ ಅದು ದೇಹದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ಸೇಲ್ಸ್ ಅಲ್ಲಿ ಇರೋದು ಅಂತ ಹೇಳಿದ್ರಿ. ಈಗ ತುಂಬ ಕಂಪ್ನಿಗಳ ಮೊಟ್ಟೆ ಇರೋದ್ರಿಂದ ಯಾವ್ದು ಸೇಫು ಯಾವ್ದು ಅನ್ಸೇಫ್? ಪಬ್ಲಿಕ್ಗೆ ಅದೊಂದು ಕನ್ಫ್ಯೂಷನ್ ಇದ್ದೇ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಈಗ ಟೂತ್ ಪೇಸ್ಟಲ್ಲಿ ದೇರ್ ಆರ್ ಸೋ ಮೆನಿ ಬ್ರ್ಯಾಂಡ್ಸ್, ಪೆಪ್ಸೋಡೆಂಟ್, ಕೋಲ್ಗೇಟ್, ಲೈಕ್ ದೇರ್ ಆರ್ ಸೋ ಮೆನಿ ಬ್ರ್ಯಾಂಡ್ಸ್. ಒಂದು ಸೆನ್ಸೊಡೈನ್ ಇದೆ, ಈಗ ಒಂದು ಸ್ಟ್ಯಾಂಡರ್ಡ್ ಬ್ರ್ಯಾಂಡ್ ಅಂದರೆ ಈಗ ನಮ್ಮ ತಾತನ ಕಾಲದಿಂದ ಯೂಸ್ ಮಾಡೋದು ಕೋಲ್ಗೇಟ್ ಬಗ್ಗೆ ಏನೋ ಒಂದು ನಂಬಿಕೆ. ಸೊ ಆ ರೀತಿ ಯಾವ ಬ್ರ್ಯಾಂಡನ್ನು ಜನ ಪ್ರಿಫರ್ ಮಾಡಬೇಕು? ದರ್ ಆರ್ ಸೋ ಮೆನಿ ಬ್ರ್ಯಾಂಡ್ಸ್ ಆಫ್ ಮೊಟ್ಟೆ ಇವಾಗ ಹೊರಗಡೆ ಬರ್ತಾ ಇದೆ. ಮೇಡಮ್, ಇದರಲ್ಲಿ ಬ್ರ್ಯಾಂಡ್ ವಿಷಯ ಬರೋದಿಲ್ಲ, ಅವರವರ ಮಾರ್ಕೆಟಿಂಗೋಸ್ಕರ ಬ್ರ್ಯಾಂಡ್ ಮಾಡ್ಕೊಳ್ತಾರೆ. ನಮ್ಮ ಸಲಹೆ ಏನಂದರೆ, ಈಗ ಮೇಡಮ್ ಹೇಳಿದಾಗೆ ಮೊಟ್ಟೆಗಳು ಇಟ್ಟ ಮೇಲೆ ಅದಕ್ಕೆ ಒಂದು 10 days 12 days ಟೈಮ್ ಇರುತ್ತೆ. ಸೊ ಈ ಪ್ಯಾಕ್ಡ್ ಮೊಟ್ಟೆ ಮಾಡಿದಾಗ ಅದು ಆಲ್ರೆಡಿ ಟೈಮ್ ಆಗುತ್ತೆ. ನನಗೆ ಗೊತ್ತಿಲ್ಲ, ಈಗ ನಾನು ಅದನ್ನೇ ಕೇಳಕ್ ಬಂದೆ. ಈಗ ಪ್ಯಾಕ್ಡ್ ಆಗಿದ್ದಾಗ ಅಲ್ಲಿ ಯೂಸ್ ಬಿಫೋರ್ ಅಂತ ಹಾಕಿರ್ತಾರೆ, ಬಟ್ ಸ್ಟಿಲ್ ಅವ್ರು ಆಲ್ರೆಡಿ ಪ್ಯಾಕಿಂಗ್ ಮಾಡೇ ಒಂದು ವಾರ ಮೇಲೆ ಆಗೋಗಿರುತ್ತೆ ಅದು ಈ ಕಡೆ ಸಪ್ಲೈ ಆಗೋ ಅಷ್ಟೊತ್ತಿಗೆ. ಸೊ ಒಂದೇ ದಿವಸದಲ್ಲಿ ನಾವು ಅದನ್ನ ಯೂಸ್ ಮಾಡಬೇಕು, 2 ದಿವಸದಲ್ಲಿ ಯೂಸ್ ಮಾಡಬೇಕು, ಆ ಥರ ಇರುತ್ತೆ. ಸೊ ಅವಾಗ ಏನು ಮಾಡೋದು? ಅದಕ್ಕೆ ನಮ್ಮ ಸಲಹೆ ಏನಂದರೆ, ಎಲ್ಲಿ ಕ್ರೇಟಲ್ಲಿ ಮೊಟ್ಟೆ ಮಾರ್ತಾರಲ್ವಾ ಅಲ್ಲಿ ತಗೊಳ್ಳೋದು ತುಂಬ ಉತ್ತಮ. ಅದು ಫ್ರೆಶ್ ಮೊಟ್ಟೆ ಇರ್ತದೆ. ಓಕೆ, ಪ್ಯಾಕೆಡ್ ಮೊಟ್ಟೆಗಿಂತ ಕ್ರೇಟಲ್ಲಿ ಕೊಡುವಂಥ ಮೊಟ್ಟೆ ಇರ್ತಾವೆ. ಫಸ್ಟಲ್ಲೇ ಹೇಳಿದ್ರಿ, ಅಂಗಡಿಗೆ ಹೋಗಿ ನಾವು ಮೊಟ್ಟೆ ತರ್ತಾ ಇದ್ವಿ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ತುಂಬ ಒಳ್ಳೆಯದು.
ಆ ರೀತಿ ಎಲ್ಲರೂ ರೂಢಿ ಮಾಡ್ಕೊಂಡ್ರೆ ತುಂಬ ಒಳ್ಳೇದು. ಈ ಪ್ಯಾಕ್ಡ್ ಮೊಟ್ಟೆ ಹೇಳಲಿಕ್ಕಾಗಲ್ಲ, ಅದು ಇವತ್ತು ಮಾಡಿದ್ರು ನೆನ್ನೆ ಮಾಡಿದಾರೋ 1 ವೀಕ್ ಹಿಂದೆ ಮಾಡಿದಾರೋ, ಅದು ಎಲ್ಲೋ ಪ್ಯಾಕ್ ಮಾಡ್ತಾರೆ, ಅವ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು, ಮತ್ತೆ ಇಲ್ಲಿ ಶಾಪಲ್ಲಿ ಇಡಬೇಕು, ಈ ರೀತಿ ಟೈಮ್ ತಗೊಳ್ತದೆ. ಬಟ್ ಕ್ರೇಟಲ್ಲಿ ಮೊಟ್ಟೆ ಆಗಲ್ಲ, ಡೈಲಿ ಬಂದು ಅಲ್ಲಿ ಇಡ್ತಾ ಇರ್ತಾರೆ, ಡೈಲಿ ಖಾಲಿ ಆಗ್ತದೆ, ಮತ್ತೆ ಲೋಡ್ ಬರ್ತಾ ಇರ್ತದೆ. ಇದು ವೆರಿ ಸೇಫ್ ಅಂತ ನಾನು ಹೇಳ್ಬೋದು. ಸೊ ಕೀರ್ತಿ ಅವರೇ, ಮತ್ತೊಂದು ಪ್ರಶ್ನೆ. ಬಹಳಷ್ಟು ಆಹಾರ ಪದಾರ್ಥಗಳ ಮೇಲೆ ಗೊಂದಲ ಜಾಸ್ತಿ ಆಗೋಗಿದೆ. ಸೊ ಇಂಥ ಕಾಲಮಾನದಲ್ಲಿ ಈಗ ಮೊಟ್ಟೆ ಮೇಲೂ ಈ ತರ ಇರೋದು, ಲೆಟ್ಸ್ ವೇಟ್ ಫಾರ್ ರಿಸಲ್ಟ್ಸ್ ಇನ್ನೊಂದು ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತಿನ ದಿನಗಳಲ್ಲಿ ಈ ರೀತಿ ಈಗ ಸಾಕಷ್ಟು ಕಡೆ ನಾನ್ ವೆಜ್ಗೂ ದರ್ ಆರ್ ಸೋ ಮೆನಿ ಬ್ರ್ಯಾಂಡ್ಸ್, ಇವಾಗ ಲೀಶಿಯಸ್ ಅಂತ ಹೇಳಿದ್ರು, ದರ್ ಆರ್ ಸೋ ಮೆನಿ ಬ್ರ್ಯಾಂಡ್ಸ್ ಹೂ ಆರ್ ಸೆಲ್ಲಿಂಗ್ ದ ಫ್ರೋಝನ್ ಮೀಟ್. ಸೊ ಈ ಫ್ರೋಝನ್ ಮೀಟ್ ಅನ್ನೋದು ಎಷ್ಟು, ವಾಟ್ ಯು ಸೇ ಅಬೌಟ್ ದಿಸ್ ಕಾನ್ಸೆಪ್ಟ್? ಬಿಕಾಸ್ ಈಗ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲೆಲ್ಲ ಕೆಜಿ ಗಟ್ಟಲೆ ತಂದು ಸ್ಟೋರ್ ಮಾಡ್ಬಿಡ್ತಾರೆ, ಲೈಕ್ ಫಿಶ್ ಅಂಡ್ ಎವ್ರಿಥಿಂಗ್. ದೇ ಜಸ್ಟ್ ಸ್ಟೋರ್ ಲೈಕ್ ದಿಸ್, ಚಿಕನ್ ಇರ್ಬೋದು ಎಲ್ಲನೂ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಒಂದ್ಸಲ ಯಾವುದೇ ಒಂದು ಅನಿಮಲ್ ಸ್ಲಾಟರ್ ಕಡಿದ್ರು ಅಂದಮೇಲೆ ಅಲ್ಲಿಂದನೇ ಅದು ಡಿಜನರೇಷನ್ ಶುರು ಆಗ್ತಾ ಹೋಗುತ್ತೆ. ಓಕೆ, ಸೊ ವಾಟ್ ಎವರ್ ಯು ಪ್ರಿಸರ್ವ್, ಈವನ್ ಅಂಡರ್ -4 degree ಇಫ್ ಯು ಪ್ರಿಸರ್ವ್ ದೆಮ್ ಆಲ್ಸೋ, ಅದು ರಿಗರ್ ಮಾರ್ಟಿಸಮ್ ಅಂತ ಏನು ಹೇಳ್ತೀವಿ, ಅದು ಡಿಜನರೇಷನ್ ಆಗ್ತಾನೆ ಹೋಗುತ್ತೆ. ಸೊ ಟು ಸಮ್ ಎಕ್ಸ್ಟೆಂಟ್ -4 ಡಿಗ್ರಿನಲ್ಲಿ ಇಮಿಡಿಯೇಟ್ ಆಗಿ ಪ್ರಿಕಾಷನರಿ ಆ್ಯಕ್ಷನ್ ತಗೊಂಡು ಅದನ್ನು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಪ್ರಿಸರ್ವ್ ಮಾಡಿದ್ರೆ -4 ಡಿಗ್ರಿನಲ್ಲಿ ಆ್ಯಕ್ಷನ್ಸ್ ಆಫ್ ಮೈಕ್ರೋಬಿಯಲ್ ಗ್ರೋತ್ನ ಅವಾಯ್ಡ್ ಮಾಡ್ಬೋದು ಅಷ್ಟೇ, ಸರಿನಾ? ಬಟ್ ಆದರೆ ಒನ್ಸ್ ಇಟ್ ಈಸ್ ಓಪನ್ಡ್ ಅಗೇನ್, ನೀವು ಮತ್ತೆ ಓಪನ್ ಮಾಡಿದಾಗ ಅದು ಲೈಫ್ ಸ್ಪ್ಯಾನ್ ಆಫ್ ಲೈಫ್ ಆಗಿರುತ್ತೆ ಆಗಲೇ. ಸೊ ದಟ್ ಈಸ್ ಕನ್ಸಿಡರ್ಡ್ ಅಗೇನ್, ಇಷ್ಟು ದಿನ ಆಗಿಬಿಟ್ಟಿದೆ ಅದು ಸ್ಲಾಟರ್ ಆಗಿ. ಸೊ ನೀವು ಓಪನ್ ಮಾಡಿದ ತಕ್ಷಣ ಅಗೇನ್ ಇಟ್ ಸ್ಟಾರ್ಟ್ಸ್ ಇಟ್ಸ್ ರಿಗರ್ ಮಾರ್ಟಿಸಮ್. ಸೊ ಅದನ್ನು ಮತ್ತೆ ನೀವು ತೊಳೆದು ಬೇಯಿಸಿ ನಂತರ ಮತ್ತೆ ಅದನ್ನ ರೆಫ್ರಿಜಿರೇಟರಲ್ಲಿ ಸೇವ್ ಮಾಡಿಕೊಂಡು ನೀವು ಮತ್ತೆ 3 ದಿನ ಬಿಟ್ಟು ಅದನ್ನ ಬಿಸಿ ಮಾಡಿ ತಿನ್ನೋದು ಯಾವ ರೀತಿನಲ್ಲಿ ಒಳ್ಳೆಯದು ದೇಹಕ್ಕೆ? ಇಟ್ ಈಸ್ ರಿಯಲಿ ಬ್ಯಾಡ್ ಟು ಯೂಸ್ ರೆಫ್ರಿಜಿರೇಟೆಡ್ ಫುಡ್. ಅದು ಕುಕ್ಡ್ ಫುಡ್ನ ರೆಫ್ರಿಜಿರೇಟರ್ನಲ್ಲಿ ಇಟ್ಟು ಮತ್ತೆ ರೀಹೀಟ್ ಮಾಡಿ ತಿನ್ನೋದ್ರಷ್ಟು ಕೆಟ್ಟ ಅಂಶ ಯಾವುದೂ ಇಲ್ಲ. ಸೊ ಯಾವುದೇ ಈ ಸ್ಪೆಷಲಿ ಪೌಲ್ಟ್ರಿ ಫಾರ್ಮ್ ಆಗಿರ್ಬೋದು, ಇಲ್ಲ ಕುರಿ ಮೇಕೆ ಯಾವುದ್ರದ್ದೇ ಆದ ಲೈಫ್ ಸ್ಟಾಕ್ಸ್ ಇದಾಗಿರ್ಬೋದು, ಮೀಟ್ ಆಗಿರ್ಬೋದು, ಇದು ಯಾವುದನ್ನು ಕೂಡ ನಾವು ಇಮಿಡಿಯೇಟಾಗಿ ಕನ್ಸ್ಯೂಮ್ ಮಾಡೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಆರೋಗ್ಯದ ಹಿತದೃಷ್ಟಿಯಿಂದ. ಈಗ ಇಡ್ಲಿ ಬಗ್ಗೆ ಮಾತಾಡಿದ್ವಿ ನಾವು. ಇಡ್ಲಿ ಪ್ಲಾಸ್ಟಿಕ್ ಮಾಡೋದ್ರಿಂದ ಕ್ಯಾನ್ಸರ್ ಕಾರಕ ಅಂಶ. ಹೌದು. ಈಗ ಅದನ್ನ ಎಷ್ಟು ಕಡೆ ಫಾಲೋ ಮಾಡ್ತಾ ಇದ್ದಾರೆ? ಹೌದು. ಇವಾಗ್ಲೂ ನೀವು ಸ್ಟ್ರೀಟ್ ಫುಡ್ ಅಲ್ಲಿ ಇಫ್ ಯು ಗೋ ಫಾರ್ ಲೈವ್ ಚೆಕ್, ಇವಾಗ್ಲೂ ಎಷ್ಟೋ ಜನ ಪ್ಲಾಸ್ಟಿಕ್ ಬಟರ್ ಪೇಪರ್ ಯೂಸ್ ಮಾಡ್ತಿರೋದು ಕಡಿಮೆ. ಪ್ಲಾಸ್ಟಿಕ್ ಪೇಪರ್ ಹಾಕ್ಬಿಟ್ಟೆ ನಿಮಗೆ ತಿಂಡಿ ಕೊಡ್ತಾರೆ, ಪ್ಲಾಸ್ಟಿಕ್ ಪೇಪರ್ ಅಲ್ಲೇ ಇಡ್ಲಿ ಮಾಡ್ತಾರೆ, ಬಟ್ಟೆ ಪಂಚೆ ಬಟ್ಟೆ ಇದ್ರಲ್ಲೆಲ್ಲ ಮಾಡೋರು ತುಂಬಾ ಕಡಿಮೆ. ಸೊ ಇಲ್ಲಿ ಇನ್ನೊಂದು ನಾನು ಹೇಳಬೇಕು ಅಂತಂದ್ರೆ, ಯಾವುದೋ ಒಂದು ಈ ತರ ವಿಚಾರ ಬರುತ್ತೆ, ಆಹಾರ ಇಲಾಖೆ ಅದನ್ನ ಲ್ಯಾಬ್ ಕಳ್ಸುತ್ತಾರೆ, ಟೆಸ್ಟ್ ಮಾಡ್ತಾರೆ, ಅದರಿಂದ ಏನೋ ಒಂದು ನೆಗೆಟಿವ್ ರಿಪೋರ್ಟ್ ಬರುತ್ತೆ, ಆಮೇಲೆ ನಾವು ಕ್ರಮ ಕೈಗೊಳ್ತೀವಿ, ಇದು ಅದು ಅಂತೆಲ್ಲ 1 ವಾರ ನಡೆಯುತ್ತೆ. ಹೌದು. ಆಫ್ಟರ್ ದಟ್ ಇಟ್ ವಿಲ್ ಬಿ ಸೇಮ್. ಅದಾದ್ಮೇಲೆ ಆಹಾರ ಇಲಾಖೆನೂ ಸುಮ್ಮನೆ ಹೋಗುತ್ತೆ, ಜನನೂ ಸುಮ್ಮನೆ ಆಗ್ತಾರೆ, ಅಂಡ್ ಎಕ್ಸ್ಪೆಷಲಿ ಮಾರಾಟ ಮಾಡೋರು ಕೂಡ ನಾರ್ಮಲ್ ಸುಮ್ಮನೆ ಆಗ್ಬಿಡ್ತಾರೆ ಆ 1 ವಾರ ಅಷ್ಟೇ, ಹೀಟ್ ಆಫ್ ದ ಮೊಮೆಂಟ್ ಅಷ್ಟೇ ಅದು. ಹೌದು. ಸೊ ಇದೇ ತರ ಆಗ್ಬಿಟ್ರೆ ಹೇಗೆ? ಇದೇ ತರ ಆಗ್ಬಿಟ್ರೆ ನಾವು ಅಬ್ಸರ್ವೇಷನ್ ಹೇಗೆ? ಇದನ್ನ ಕಂಟಿನ್ಯೂ ಇವಾಗ ಮಾರಾಟ ಮಾಡೋರಾಗ್ಲಿ ಅಥವಾ ಅದನ್ನ ಕೊಳ್ಳೋರಾಗ್ಲಿ ಇಬ್ರಿಗೂ ಆ ಜವಾಬ್ದಾರಿ ಇದ್ದೇ ಇರಬೇಕು. ಎಸ್ಪೆಷಲಿ ಮಾರಾಟ ಮಾಡೋರಿಗೆ ಮಾರಾಟ ಮಾಡೋರು ಅವ್ರದ್ದು ಬಿಸ್ನೆಸ್ ಇರುತ್ತೆ, ಅವರು ಮಾರಾಟ ದೇ ಶುಡ್ ನಾಟ್ ಥಿಂಕ್ ಓನ್ಲಿ ಇನ್ ದ ಆಂಗಲ್ ಆಫ್ ಬಿಸ್ನೆಸ್ ಅಲ್ವಾ, ಬೇರೆ ಆರೋಗ್ಯದ ದೃಷ್ಟಿಯಿಂದನೂ ಅವರು ಯೋಚನೆ ಮಾಡಬೇಕು. ಈಗ ಎಲ್ಲಾ ದೃಷ್ಟಿಯಿಂದಲೂ ಯೋಚನೆ ಮಾಡಿದಾಗ ನೀವು ಹೇಳಿದ್ರಿ ಹೀಟ್ ಆಫ್ ದ ಟಾಪಿಕ್ ಅಷ್ಟೇನೆ ಉಳಿಯೋದು ಅಂತ, ಅದ್ರ ನಂತರ ಯಾರು ಫೇಸ್ ಮಾಡೋದು? ನಾವೇ ಸಾಮಾನ್ಯ ಜನರಲ್ಲೇ. ಸೊ ನಾವು ಏನು ಮಾಡಬೇಕು, ಸಾಮಾನ್ಯ ಜನರಲ್ಲಿ ಒಂದಷ್ಟು ಅರಿವು ಮೂಡಿಸ್ಬೇಕು ಅಷ್ಟೇ. ಸೊ ಆ ಅರಿವು ಯಾವ ಮಟ್ಟಕ್ಕೆ ಇರಬೇಕು ಅಂತ ಅಂದರೆ, ಅಟ್ಲೀಸ್ಟ್ ಇಂಥ ಆಹಾರದಿಂದ ನಿಮಗೆ ಈ ಥರ ತೊಂದರೆ ಬಂದಾಗ ನೀವು ಏನು ಮಾಡ್ತೀರಾ, ಸೊ ಹಾಗಾಗಿ ಅದರಿಂದ ಪ್ರಿಕಾಷನರಿ ಮೆಷರ್ಸ್ ಏನಿದೆ ಅಂತನ್ನ ಅವ್ರಿಗೆ ಒಂದಷ್ಟು ಮಟ್ಟಿಗಾದರೂ ತಿಳಿಸಿದ್ರೆ ಖಂಡಿತವಾಗೂ ಒಂದು ಹಂತಕ್ಕೆ ಏನು ಜ್ಞಾನ ಅನ್ನೋದು ಒಂದು ವಿಸ್ಡಮ್ ಅಲ್ವಾ. ಒಂದಲ್ಲ ಒಂದು ರೀತಿ 5 ಜನಕ್ಕೆ ಅರ್ಥ ಆಗಿಲ್ಲ ಅಂದರೂ ಒಬ್ಬರಾದರೂ ಅದನ್ನ ಫಾಲೋ ಮಾಡ್ತಾರೆ ಅಂದರೆ ಅಟ್ಲೀಸ್ಟ್ ಓಕೆ, ಅಷ್ಟು ಬಿಟ್ಟರೆ ಬೇರೆ ಏನೋ ದಾರಿ ಇಲ್ಲ. ಸರ್ ಈಗ ಪರ್ಟಿಕ್ಯುಲರ್ ಕೆಲವು ತುಂಬ ಬ್ರ್ಯಾಂಡ್ಸ್ ಇರೋದ್ರಿಂದ ಸೊ ಲೈಸೆನ್ಸ್ ಪ್ರಾಸೆಸ್ ಯಾವ ಥರ ಇರುತ್ತೆ ಸರ್? ಅಂದರೆ ನಿಮ್ಮ ಪೌಲ್ಟ್ರಿ ಅಸೋಸಿಯೇಷನ್ಲಿರೋ 100% ಎಲ್ಲರೂ FSSAI ಇಂದ ಲೈಸೆನ್ಸ್ ತೊಗೊಂಡಿರೋರೇನಾ, ಇಲ್ಲ ಇನ್ನೊಂದಷ್ಟು ಜನ ರಿಜಿಸ್ಟ್ರೇ ಮಾಡಿಸ್ಕೊಂಡಿಲ್ವಾ, ಹೇಗೆ? ಇಲ್ಲ, ಎಲ್ಲರೂ FSSAI ಲೈಸೆನ್ಸ್ ಇರುತ್ತೆ, ಬಟ್ ಅಲ್ಲಿ ಈ ಥರ ನಾವು ಬ್ರ್ಯಾಂಡ್ ಮಾಡ್ತೀವಿ ಅಂತ ಏನು ಹೇಳಿರಲ್ಲ. ಮೊಟ್ಟೆ ಮಾರಾಟ ಮಾಡ್ತೀವಿ ಅಥವಾ ಚಿಕನ್ ಮಾರಾಟ ಮಾಡ್ತೀವಿ ಅಥವಾ ಕುರಿ ಮಾಂಸ ಮಾರಾಟ ಮಾಡ್ತೀವಿ ಅಂತ ಹೇಳಿ ಲೈಸೆನ್ಸ್ ತೊಗೊಂಡಿರ್ತೀವಿ. ಬಟ್ ಈ ಥರ ನಾನು ಪ್ರೋ ವಿಟಮಿನ್ ಎಗ್ ಕೊಡ್ತೀನಿ ಅಥವಾ ಈ ಥರ
ಆಂಟಿಬಯೋಟಿಕ್ ಇಲ್ದಿರೋಂಥ ಮಾಂಸ ಕೊಡ್ತೀನಿ, ಈ ಥರ ಯಾವುದೇ ಒಂದು ವಿಷಯಗಳು ಅಲ್ಲಿ ಮೆನ್ಷನ್ ಇರೋದಿಲ್ಲ. ಜಸ್ಟ್ ವ್ಯಾಪಾರ ಮಾಡೋ ಸಲುವಾಗಿ ಒಂದು FSSAI ಸರ್ಟಿಫಿಕೇಟ್ ತೊಗೊಂಡಿರ್ತಾರೆ. ಓಕೆ. ಸೊ ಅಂದ್ರೆ ಐ ಥಿಂಕ್ ನನಗನ್ಸುತ್ತೆ ಇದರಲ್ಲಿ FSSAI ಇನ್ನೂ ಒಂದು ಸ್ಟೆಪ್ ಡೀಪಾಗಿ ಹೋಗಿ ವಾಟ್ ಕೈಂಡ್ ಆಫ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನೀವು ಸೇಲ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ, ಅಥವಾ ನಿಮ್ದು ಯಾವ್ದಾದ್ರು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಮಾಡ್ಕೊಳ್ತಿದ್ದೀರಾ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. FSSAI ಕೇಳಬೇಕಾಗುತ್ತೆ, ನೀವು ಈ ಥರ ಒಂದು ನನ್ನ ಮೊಟ್ಟೆನಲ್ಲಿ ಈ ಥರ ಒಂದು ಅಂಶ ಇದೆ ಅಂತ ಹೇಳ್ತಾ ಇದ್ರೆ, ಎಲ್ಲ ಬೇರೆ ಕಡೆ ಇಲ್ದಿರೋ ಮೊಟ್ಟೆ ನನ್ನ ಮೊಟ್ಟೆನಲ್ಲಿದೆ ಆ ಥರ ವಿಶೇಷತೆ ಅಂತ ಅದನ್ನ ತೋರಿಸಿ ಅಂತ FSSAI ಅವ್ರನ್ನವ್ರು ಕೇಳಬೇಕಾಗ್ತದೆ. ಕೆಲವೊಂದು ಎಲ್ಲ FSSAI ಇಂದ ಮಾನ್ಯತೆ ಪಡೆದ್ರೆ ಖಂಡಿತ ಅವ್ರದ್ದೊಂದು ರೂಟೀನ್ ಇರುತ್ತೆ. ಈ ತಿಂಗಳಿಗೆ ಒಂದು ಸಲ ಇಷ್ಟು ಬ್ಯಾಚ್ ಟೆಸ್ಟಿಂಗ್ ಬರಲೇಬೇಕು, ಮತ್ತು 3 ಮಂತ್ಸಿಗೆ ಒಂದು ಸಲ ಸ್ಟ್ಯಾಂಡರ್ಡೈಸೇಷನ್ ಚೆಕ್ ಆಗ್ತಾ ಇರುತ್ತೆ. ಆ್ಯಂಡ್ ಮೊಟ್ಟೆಗಳ ಸ್ಯಾಂಪಲ್ಸ್ನೂ ಅವರು ಕಲೆಕ್ಟ್ ಮಾಡಿ ಒಂದಷ್ಟು ಪ್ರೋಸೆಸ್ಸು ಟೆಸ್ಟಿಂಗ್ ನಡೀತಾ ಇರುತ್ತೆ. ಅದ್ರ ಮೇಲೇ ಫಾರ್ಮ್ನ ಮಾನ್ಯತೆ ಕೊಡ್ತಾ ಹೋಗ್ತಾರೆ ನಡೆಸಲಿಕ್ಕೆ. ಇಲ್ಲ ಅಂದರೆ ದೇ ಹ್ಯಾವ್ ಆಲ್ ರೈಟ್ಸ್ ಟು ಸ್ಟಾಪ್ ದಟ್ ಫಾರ್ಮ್, ಇಮಿಡಿಯೇಟ್ ಆಗಿ ಲಾಕ್ ಮಾಡ್ಬೋದು ಅಂತದನ್ನ. ಸೊ ಈ ಥರದ್ದೆಲ್ಲ ಸ್ಟೆಪ್ಸ್ನ ಅಳವಡಿಸ್ಕೊಳ್ತಾ ಹೋಗಿ ಇದನ್ನು ಹೆಚ್ಚು ರೈತರಿಗೆ ಈ ಥರ ನಾವು ಮಾಡ್ತಾ ಇದ್ದೀವಿ, ಈ ಫಾರ್ಮ್ಸ್ ಏನು ಮಾಡ್ತಾ ಇದ್ದಾರೆ ರೈತರಷ್ಟೇ ಅಲ್ಲ, ಯಾರ್ಯಾರು ಇಂಥ ಬಿಸ್ನೆಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆಲ್ಲರಿಗೂ ಒಂದು ನೋಟಿಸ್ ಮುಖಾಂತರ ವಿಚಾರ ತಿಳಿಸಿ, ಈ ರೀತಿ ನಿಮ್ಮ ಸ್ಟ್ಯಾಂಡರ್ಡ್ ಸೆಟಪ್ ಆಗಬೇಕು, ಫಾರ್ಮ್ಸ್ ನೀವೇನು ಮಾಡ್ತಾ ಇದ್ದೀರಾ ಅಂತ ಒಂದು ಸ್ಟ್ಯಾಂಡರ್ಡ್ SOPs ಹಾಕ್ಕೊಟ್ರೆ, ಸ್ಟ್ಯಾಂಡರ್ಡ್ ಪ್ರಾಕ್ಟೀಸಸ್ನ ನೀವು ಹಾಕ್ಕೊಟ್ರೆ ಖಂಡಿತವಾಗೂ ಅವಾಗ ಒಂದು ಹಂತಕ್ಕೆ ನಾವು ಅಡಲ್ಟ್ರೇಷನ್ಸ್ ಇಲ್ದಿರೋ ಅಂಥ ಮೊಟ್ಟೆ ಅಥವಾ ಯಾವುದೇ ಆ್ಯಂಟಿಬಯೋಟಿಕ್ ಅಥವಾ ಯಾವುದೇ ಮೈಕ್ರೋಬಿಯಲ್ ಗ್ರೋತ್ ಇಲ್ದಿರೋ ಅಂಥ ಮೊಟ್ಟೆನಾಗಲಿ ಯಾವುದೇ ಆಹಾರನಾಗಲಿ ನಾವು ಸೇವನೆ ಮಾಡ್ಬೋದು. ಸ್ಪೆಷಲ್ ಪ್ರಾಕ್ಟೀಸ್ ಅಂದರೆ ಹೈಜೀನ್ ಸ್ಯಾನಿಟೇಷನ್ ಫ್ರಮ್ ಡೇ ಕಾಸ್ ರೂಟ್. ಒಂದು ಹಕ್ಕಿ ಅಥವಾ ಒಂದು ಪಕ್ಷಿ ಬಂತು ಫಾರ್ಮಿಗೆ ಅಂದರೆ ಅದು ಇನ್ಫೆಕ್ಟೆಡಾ, ಅದನ್ನ ನೋಡ್ಕೊತಾ ಇರೋ ಮನುಷ್ಯ ಇನ್ಫೆಕ್ಟೆಡ್ ಆಗೋದ್ರೆ ಎಲ್ಲದಕ್ಕೂ ಬಂದ್ಬಿಡುತ್ತೆ. ಅದ್ರನ್ನ ನೋಡ್ಕೊಳ್ತಿರೋರ ಆರೋಗ್ಯದ ಬಗ್ಗೆ ಗಮನ ಹರಿಸ್ಬೇಕು. ಅದು ಜಾಗ, ನೀರು, ಅದಕ್ಕೆ ಕೊಡ್ತಾ ಇರುವಂತ ನೀರು ಕೂಡ ಟ್ರೀಟೆಡ್ ಇರಬೇಕು. ಅದೆಲ್ಲಾನು ಒಂದು ಹಂತದಲ್ಲಿ ಬಯಾಲಜಿಕಲ್ ಟೆಸ್ಟ್ಗೆ ಒಳಗಾಗ್ತಾ ಹೋಗುತ್ತೆ. ಸೊ ಅಂತ ರಿಪೋರ್ಟ್ಸ್ನೆಲ್ಲ ಕಡೆ ಬ್ಯಾಲೆನ್ಸಿಂಗ್ ಆಗಿ ಒಬ್ರು ಸ್ಟಾರ್ಟ್ ಮಾಡೋದಲ್ಲ, ಈ ಫಾರ್ಮ್ಸ್, ಲೈಫ್ ಸ್ಟಾಕ್ ಫಾರ್ಮಿಂಗ್ ಯಾರ್ಯಾರು ಮಾಡ್ತಾ ಇದ್ದಾರೆ ಇದನ್ನೊಂದು ಪ್ರಾಕ್ಟೀಸ್ ಮಾಡಿದ್ರೆ ಅವರಿಗೂ ಒಳ್ಳೇದು, ಮುಂದೆ ಬರೋ ಪೀಳಿಗೆಗೂ ಒಳ್ಳೇದು, ನಾವು ಎಲ್ಲರೂ ಸೇಫ್ ಆಗಿರ್ಬೋದು.